ಮೊದಲನೇದ್ದು ಕೆಲಸ ಯೋಗಿಯಾಗಬೇಕಲ್ಲ ನೀನು ಯೋಗಿಯಾಗಬೇಕಾದರೆ ಮೊದಲನೇ ಕೆಲಸ ನೀನು ಮಾಡೋದು ಏನು ಮಾಡೋದು? ಹೊಸ್ತಲಾಗಿನ ಹುಲ್ಲು ಕಿತ್ತೋದು, ಮನೆಯಾಗಿನ ಧೂಳು ತೆಗೆಯೋದು, ಮಾತಿನೊಳಗಿರುವ ಹುಸಿಯನ್ನು ತೆಗೆಯೋದು, ಮನಸ್ಸಿನೊಳಗಿರುವ ವಿಷಯ ಚಿಂತನೆಯನ್ನು ಬಿಡೋದು. ಮನಸ್ಸಿನಲ್ಲಿರುವಂಥ ವಿಷಯ ಚಿಂತನೆ ಯಾವಾಗಲೂ ಮಂದಿ ಬಗ್ಗೆ ತಲೆ ಕೆಡಿಸ್ಕೋತಿರ್ತೇವಲ್ಲ, ಅದ ವಿಷಯ ಚಿಂತನೆ. ಅವ್ರ ಮನ್ಯಾಗ ಏನದ, ಇವ್ರ ಮನ್ಯಾಗ ಏನದ, ಅವ್ರು ಎಷ್ಟು ಸುಖವಾಗಿದಾರ, ಅವ್ರು ನಿನ್ನೆ ಇಬ್ಬರು ಕೂಡ್ಕೊಂಡು ಬಜಾರಕ್ಕೆ ಹೋಗಿ ಅಲ್ಲಿ ಪಂಚತಾರ ಹೋಟೆಲ್ದಾಗ ಕೂತು ಆನಂದವಾಗಿ ಊಟ ಮಾಡ್ತಿದ್ರು ಅಂತ ಇವ್ರಿಗೆ ಹೇಳಿದರು. ನೀವೇನು ಬರೇ ಇದನ್ನ ತಿನ್ನೋದು ಏನು ಅರ್ಥದ ಇದ್ರಾಗ? ಇದಕ್ಕೆ ಧೂಳಂತಾರೆ. ಅವ್ರ ಮನೆ ಧೂಳು ನಮ್ಮ ಮನ್ಯಾಗ, ಅವ್ರಿಗೆ ನಮಗೆ, ನಮ್ಮ ಮನೆ ರೊಟ್ಟಿ ನಮಗೆ, ಅವ್ರ ಮನೆ ಆಹಾರ ಅವ್ರಿಗೆ. ಅವ್ರು ಎಲ್ಲಾದರೂ ತಿಲ್ಲಿ, ಏನಾದರೂ ಕುಡಿಲಿ, ಮನುಷ್ಯನೇ ಮೊದಲ ನಿಂದು ವಿಚಾರ ಮಾಡು. ಮನಸ್ಸಿನಲ್ಲಿ ಅವ್ರ ಕೈಯೊಳಗೆ ಬಾಟ್ಲಿ, ನಿನ್ನ ತಲೆಯಾಗ ಬಾಟ್ಲಿ ಬೀಳಬಾರ್ದು. ಒಳಗೆ ಧೂಳ, ಒಳಗೆ ವಿಷಯ ತುಂಬಿ, ನಾನು ಹಿಂಗೆ ಕುಡ್ದಿದ್ರೆ ಎಷ್ಟು ಮಜಾದಾಗಿರ್ತಿದ್ದೆ ಅಂದ್ರೆ ಕುಡ್ದಿಲ್ಲ ಮಾತು ಬೇರೆ, ಒಳಗೆ ಧೂಳು ಶುರುವಾಗಿದೆ. ಹಾಗೆ ಧೂಳು ಒಳಗೆ ಬೀಳದಂಗೆ ಇದಕ್ಕೆ ವಿಷಯ ಅಂತಾರೆ. ತನುವಿನಲ್ಲಿ ಹುಸಿ ತುಂಬಿ ಮನದೊಳಗೆ ವಿಷಯ ತುಂಬಿ. ವಿಷಯಗಳಂದರೆ ಇವ ಎಲ್ಲ ಅನೇಕ ಬಗೆಯ ಸಂಗತಿಗಳು ಎಲ್ಲ ಮನುಷ್ಯನಾಗ ಹೊಕ್ಕು. ಅಂದರೆ ಧೂಳು ಒಳಗಿಂದ ಬರ್ತದೇನು? ಧೂಳೆಲ್ಲ ಗಾಳಿಯಿಂದ, ಹಾಗೆ ಕಿಟಕಿಯಿಂದ ಬಾಗಿಲಿನಿಂದ ಬಂದು ಒಳಗೆ ಬಿದ್ದಿರ್ತದೆ. ಒಳಗಿಂದು ಒಂದಿಟ್ಟು ಧೂಳು ಎದ್ದಿರ್ತದೆ. ಎರಡೂ ಕೂಡಿದರಂತೂ ಮನೆ ಧೂಳಾಗಿರ್ತದೆ. ಹಂಗೆ ಕೆಲವು ಒಳಗಿಂದ ಧೂಳು ಹೇಳ್ತಾವ ವಿಷಯಗಳು, ಕೆಲವು ಹೊರಗಿನೂ ಬಂದು ಬೀಳ್ತಿರ್ತಾವ. ಎರಡೂ ಕೂಡಿದರಂತೂ ಮನಸ್ಸ ಇದು ಕಸವಾಗ್ತದೆ, ಧೂಳಾಗ್ತದೆ ಅಂತ ಬಸವಣ್ಣನವರು. ತನುವಿನಲ್ಲಿ ಹುಸಿ ತುಂಬಿ ಮನದೊಳಗೆ ವಿಷಯ ತುಂಬಿ